ಉತ್ತರ ಕನ್ನಡ ಜಿಲ್ಲೆಗೆ ಸಚಿವ ಸ್ಥಾನ ಸಿಗದಿದ್ದರೂ ಅಸಮಾಧಾನವಿಲ್ಲ. ಕಾರವಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮಣ ಸವದಿ ಹೇಳಿಕೆ. ಉತ್ತರ ಕನ್ನಡ ಜಿಲ್ಲೆಗೆ ಸಚಿವ ಸ್ಥಾನ ಸಿಗಲಿಲ್ಲ ಎಂಬ ಕಾರಣಕ್ಕೆ ಜಿಲ್ಲೆಯ ಶಾಸಕರಲ್ಲಾಗಲಿ ಜನರಲ್ಲಾಗಲಿ ಯಾವುದೇ ಅಸಮಾಧಾನವಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮಣ ಸವದಿ ಅವರು ಸ್ಪಷ್ಟಪಡಿಸಿದ್ದಾರೆ. ಇಂದು ಗುರುವಾರ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಕಾರವಾರದ ಕಾಳಿ ಸೇತುವೆ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಶಾಸಕರಿಗೆ ಸಂಪುಟದಲ್ಲಿ ಸ್ಥಾನ ಸಿಗದಿರುವ ಕುರಿತು ಪ್ರಶ್ನೆಗೆ ಉತ್ತರಿಸಿದರು. ಮಾಜಿ ಸಚಿವರು ಸೇರಿದಂತೆ ಎಲ್ಲ ನಾಯಕರು ಒಟ್ಟಾಗಿ ಕೆಲಸ ಮಾಡಲು ಬದ್ಧರಾಗಿದ್ದಾರೆ. ಸರ್ಕಾರ ಮತ್ತು ಪಕ್ಷಕ್ಕೆ ಉತ್ತಮ ಹೆಸರು ತರುವ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಲಿದ್ದಾರೆ. ರಾಜಕೀಯದಲ್ಲಿ ಅವಕಾಶಗಳು ಬರುತ್ತವೆ, ಹೋಗುತ್ತವೆ. ಇಂತಹ ಸನ್ನಿವೇಶಗಳನ್ನು ಎಲ್ಲರೂ ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯಬೇಕು ಎಂದು ಹೇಳಿದರು. ಜಿಲ್ಲೆಯ ಭೇಟಿಯ ಮುಖ್ಯ ಉದ್ದೇಶದ ಬಗ್ಗೆ ಮಾತನಾಡಿದ ಸಚಿವರು, ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ಮತ್ತು ಬೆಳೆ ಹಾನಿ ಕುರಿತು ಅಧ್ಯಯನ ನಡೆಸುತ್ತಿದ್ದೇವೆ. ಅದರಂತೆ ಉತ್ತರ ಕನ್ನಡ ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ ಅತಿವೃಷ್ಟಿಯಿಂದಾದ ಹಾನಿಯ ಬಗ್ಗೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಿಂದ ಸಮಗ್ರ ಮಾಹಿತಿಯನ್ನು ಪಡೆಯಲಾಗುತ್ತಿದೆ. ರಾಜ್ಯದ 31 ಜಿಲ್ಲೆಗಳ ಅಧ್ಯಯನದ ಬಳಿಕ ತುರ್ತು ಪರಿಹಾರ ಕಾರ್ಯಗಳ ಕುರಿತು ಶೀಘ್ರವೇ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಾಗುವುದು ಎಂದು ವಿವರಣೆಯನ್ನು ನೀಡಿದರು. ಸಚಿವ ಸ್ಥಾನಕ್ಕಾಗಿ ಹಣದ ವಹಿವಾಟು ನಡೆದಿದೆ ಎನ್ನಲಾದ ಆಡಿಯೋ ವೈರಲ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಈ ಕುರಿತು ಮಾಧ್ಯಮದ ವರದಿಗಳನ್ನು ಗಮನಿಸಿದ್ದೇನೆ. ಆಡಿಯೋದ ಸತ್ಯಾಸತ್ಯತೆ ತನಿಖೆಯಿಂದ ಹೊರಬರಲಿದೆ. ಯಾರು ಮಾತನಾಡಿದ್ದಾರೆ ಅವರೇ ಉತ್ತರಿಸಬೇಕಾಗುತ್ತದೆ. ಈ ವಿಷಯದಲ್ಲಿ ಪಕ್ಷ ಮತ್ತು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದರು. ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಹೋರಾಟ ಮಾಡಲು ಮುಂದಾಗಿರುವ ಬಗ್ಗೆ ಮಾತನಾಡಿ, ನಾನು 25 ವರ್ಷಗಳಿಂದ ರಾಜಕೀಯದಲ್ಲಿದ್ದೇನೆ. ವಿಪಕ್ಷಗಳು ಹೋರಾಟ ಮಾಡಿದರೆ ಅದಕ್ಕೆ ತಕ್ಕ ಉತ್ತರ ನೀಡಲಾಗುವುದು ಎಂದು ಹೇಳಿದರು. ವಿಧಾನ ಪರಿಷತ್ ಸಭಾಪತಿ ಸ್ಥಾನದ ಕುರಿತು ಹೈಕಮಾಂಡ್ ಸೂಚನೆಯನ್ನು ಸಮರ್ಥಿಸಿದ ಅವರು, ಸ್ಥಾನ ತೆರವಾದ ಬಳಿಕ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡುವುದು ಸಹಜ. ಇದರಲ್ಲಿ ಯಾವುದೇ ತಪ್ಪಿಲ್ಲ ಎಂದರು. ಈ ಸಂದರ್ಭದಲ್ಲಿ ಸಚಿವರು ಕಾಳಿ ನದಿಯಲ್ಲಿ ನಿರ್ಮಾಣವಾಗುತ್ತಿರುವ ಹೊಸ ಸೇತುವೆ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬರೀ ಸರ್ ಯಾರು ಬಂದಾರ ಯಾರು ಹೋಗ್ಬೇಡಿ. ಅವಕಾಶಗಳು ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಅದನ್ನೆಲ್ಲ ನಾವು ಸಮನಾಗಿ ಹೋಗ್ಬೇಕಾಗುತ್ತೆ. ಸರ್, ಈಗ ಆಡಿಯೋ ವೈರಲ್ ಆಗ್ತಾ ಇದೆ, ಸಾಕಷ್ಟು ಚರ್ಚೆಗಳು. ದೇವಸ್ಥಾನ ಸಿಗಬೇಕು ಅಂತಂದರೆ ಕೋಟಿಗಟ್ಟಲೆ ಹಣ ಕೊಟ್ಟರೆ ಸಿಗುತ್ತೆ ಅನ್ನೋ ಮಟ್ಟಕ್ಕೆ ಹೋಗಿದೆ ಅನ್ನುವಂಥ ಪ್ರಶ್ನೆಗಳು. ಅದರಲ್ಲೂ ನಾನು ಮಾಧ್ಯಮದಲ್ಲಿ ಅವರು ಮಾತಾಡೋದು ಕೂಡ ಒಪ್ಕೊಂಡಿದ್ದಾರೆ. ಈ ಥರ ಇದೇ ಸಿಚುವೇಶನ್ ಅನ್ನೋದನ್ನು ಅವರು ಕೂಡ ಹೇಳ್ತಾರೆ. ಈಗ ಅಲ್ಲಿ BJP ಕಾಂಗ್ರೆಸ್ನ ಅಧ್ಯಕ್ಷರಿದ್ದಾರೆ, ಅವರು ಕೂಡ ಒಪ್ಕೊಂಡು ಇಲ್ಲ ನಾನು ಮಾತಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಒಪ್ಕೊಂಡಿದ್ದರೆ ಅವರೇ ಉತ್ತರ ಅದ್ರ ಮೇಲೆ ಪಕ್ಷ ಮತ್ತು ಸರ್ಕಾರ ಕ್ರಮ ತಗೊಂಡು. ಈ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿರೋ ಬಗ್ಗೆ ಬಿಜೆಪಿ ಮುಂದಿನ ನಡುವೆ ಹೋರಾಟ ಮಾಡ್ತೀವಿ, ಅಧಿವೇಶನದಲ್ಲಿ ರಾಜೀನಾಮೆ ಪಡೆಯಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಅಂತೆಲ್ಲ ಹೇಳ್ತಿದ್ರು. ನೋಡಿ, ಕಳಂಕಿತರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಆರೋಪ. ನಾನು 25 ವರ್ಷ ಅಲ್ಲಿರ್ಬೋದು, ಈಗ ಚರ್ಚೆ ಬೇಕು. ನಾವು ಯಾವಾಗ ಹೋರಾಟ ಮಾಡ್ತಾರೆ ಅದಕ್ಕೆ ಆ ಸಂದರ್ಭದಲ್ಲಿ ನಾವು ಏನು ಉತ್ತರ ಕೊಡಬೇಕು. ರಾಜೀನಾಮೆ ನೀಡೋ ವಿಚಾರ ಚರ್ಚೆ ಆಗ್ತದೆ. ಮತ್ತು ಬಿಜೆಪಿ ಒಂದು ಸಾಂವಿಧಾನಿಕ ಸಭಾಪತಿ, ಸೊ ಅದನ್ನು ಪಕ್ಷದ ಹೈಕಮಾಂಡ್ನ ಲೆಟ್ರೇಟ್ನಲ್ಲಿ ಬರೆದು ಕಳಿಸುವಂಥದ್ದು ಅದು ಸರಿಯಲ್ಲ ಅನ್ನುವಂಥದ್ದು ಚರ್ಚೆ. ನೋಡಿ, ಅವರು ರಾಜೀನಾಮೆ ಕೊಟ್ಟಮೇಲೆ ಆ ಜಾಗ ಖಾಲಿ ಆದಮೇಲೆ ಇಂಥ ಸ್ಥಾನಕ್ಕೆ ಇಂಥವ್ರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಹೇಳಿರ್ತಕ್ಕಂಥ
ಅವರು ಅದನ್ನೇ ನಿಯುಕ್ತಿ ಮಾಡಿ ಕಳಿಸಿರ್ತಕ್ಕಂಥದ್ದು. ಆ ಜಾಗ ಖಾಲಿ ಆದಮೇಲೆ ಆ ಜಾಗಕ್ಕೆ ಇಂಥವ್ರನ್ನ ಕೂಡಿಸ್ಬೇಕು ಅಂತಕ್ಕಂಥದ್ದು ಪಕ್ಷ ಹೇಳಿರ್ತಕ್ಕಂಥ ಅದು ಬಿ ಜೆ ಪಿಯಲ್ಲಿ ಆಗಿರಲಿಲ್ಲ, ಜೆ ಡಿ ಎಸ್ನಲ್ಲಿ ಆಗಿರಲಿಲ್ಲ, ಬಿಜೆಪಿ ಅವರು ಅದಕ್ಕೆ ಆದ ಒಂದು ಚೌಕಟ್ಟೆ ಇರ್ತದೆ. ಒಬ್ಬ ಸಭಾಪತಿ ಸ್ಥಾನಕ್ಕೆ ಅದರದ್ದು ಆದ ಗೌರವ ಇರ್ತದೆ. ತಪ್ಪೇನಿಲ್ಲ. ಆ ಸ್ಥಾನದ ಜರವಾದ್ಮೇಲೆ ಯಾರನ್ನ ಅಲ್ಲಿ ಕೂಡಿಸಲಿಕ್ಕೆ ಸೂಕ್ತ ಅನ್ನೋದು ಅಧ್ಯಯನ ಮಾಡ್ಕೊಂಡು ಮಾಡಿ. ಥ್ಯಾಂಕ್ ಯು.